ಪ್ರಪಂಚ ಪರ್ಯಟನೆ. ಅತ್ಯುತ್ತಮವಾದ ಪ್ರದರ್ಶನ ಉಮೇಶ್ ಹೀರೆ ಅವರಿಂದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ, ಅತ್ಯುತ್ತಮವಾದ ವಿಕೆಟ್. ಮೊದಲನೇ ಬಾಲಿಗೆ ವಿಕೆಟ್ ಕೇಳೋದು ಅಷ್ಟು ಸುಲಭದ ಮಾತಲ್ಲ, ಅದು ನಮ್ಮ ಉಮೇಶ್ ಅವರಿಂದ ಮಾತ್ರ ಸಾಧ್ಯ. ನಮ್ಮ ದೊಡ್ಡಬೇರಾಳ ಕೀರೆ ಉಮೇಶ್ ಅವರಿಂದ ಮಾತ್ರ ಸಾಧ್ಯ ಈ ತರ ಎಲ್ಲ ಆಟಗಳು. ಮೊದಲನೇ ಬಾಲ್ಗೆ ವಿಕೆಟ್ ಕಿತ್ತಿದ್ರೆ ಅಷ್ಟು ಸುಲಭದ ಮಾತಲ್ಲ, ಅದು ಒಳ್ಳೆ ವಿಕೆಟ್. ಅದು ರಿವರ್ಸ್ ಸ್ವೀಪ್ ಮಾಡುವಲ್ಲಿ ವಿಫಲ. ಕ್ಯಾಚ್, ಅತ್ಯುತ್ತಮವಾದ ಕ್ಯಾಚ್. ಹಳೆ ಆಟಗಾರ ನಂದೀಪ್ ಅವರಿಂದ ಅತ್ಯುತ್ತಮವಾದ ಕ್ಯಾಚ್ ತಗೊಂಡಿದ್ದಾರೆ. ಮೊದಲನೇ ಬಾಲ್ಗೆ ವಿಕೆಟ್ ಕಿತ್ತಿದ್ದಾರೆ ನಮ್ಮ ಉಮೇಶ್ ಅವರು, ಕೀರೆ ಅವರು. ಸಂದೀಪ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಉತ್ತಮವಾದ ಬಾಲಿಂಗ್. LB ಏನಾದ್ರು ಇದ್ರೆ ಇದು LB ಕೊಡ್ಬೋದಿತ್ತು. ಉತ್ತಮವಾದ ಬಾಲಿಂಗ್ ಕೀರೆ ಉಮೇಶ್ ಅವರಿಂದ. ಅತ್ಯುತ್ತಮವಾದ ಬಾಲಿಂಗ್ ಕೀರೆ ಉಮೇಶ್ ಅವರಿಂದ. ಉತ್ತಮವಾದ ಲೈನ್ ಬರ್ತದೆ ಬಾಲ್. ಅತ್ಯುತ್ತಮವಾದ ಬಾಲಿಂಗ್. ಉತ್ತಮವಾದ ಫೀಲ್ಡಿಂಗ್ ಆನಂದ್ ಅವರಿಂದ, ಹಳೆ ಆಟಗಾರ. ಉತ್ತಮವಾದ ಫೀಲ್ಡಿಂಗ್, ಉತ್ತಮವಾದ ಹೊಡೆತ. ಹಾಗೆ ಒಂದರನ್ನು ಅತ್ಯುತ್ತಮವಾಗಿ ಒಂದರನ್ನು ತೆಗೆದಿದ್ದಾರೆ. ಅತ್ಯುತ್ತಮವಾದ ಫೀಲ್ಡಿಂಗ್ ಮಾಡಿದ್ದಾರೆ ನಮ್ಮ ಆನಂದ್ ಅವರು. ಯಜಮಾನ್, ನಮ್ಮ ಹಳೆಯ ಆಟಗಾರ ಯಜಮಾನ್ ಅವರಿಂದ. ದಾಸ್ ಅವರಿಗೆ ಫೀಲ್ಡಿಂಗ್ ಮೇಲೆ ಸ್ವಲ್ಪ ಏಟಾಗಿದೆ ನೋಡಿ, ದಯವಿಟ್ಟು. ದಾಸ್ ಅವರಿಗೆ ಕಾಲೇನೋ ಇದಾಗಿದೆ ನೋಡಿ. ದಾಸ್ ಆಗ್ತಾ ಇಲ್ಲ ಅಂದ್ರೆ ದಾಸ್ ದಯವಿಟ್ಟು ಇದು ಮಾಡ್ಕೊಳ್ಳಿ. ಯಾರಾದ್ರೂ ಸಬ್ಸ್ಟಿಟ್ಯೂಟ್ ಹೋಗಿಯಪ್ಪ ದಾಸ್ ಅವ್ರು ಕೇಳ್ಕೊಂಡು. ಸಮಯ ಕಡಿಮೆ ಇದೆ, ದಯವಿಟ್ಟು ಬೇಗ ಆಡ್ತೀವಿ. ದಾಸ್ ಅವರು ಸಬ್ಸ್ಟಿಟ್ಯೂಟ್ ಹೋಗಿ ದಯವಿಟ್ಟು ಯಾರಾದ್ರೂ. ಬೇಡವಂತೆ ಬಿಡಿ ಅಪ್ಪ, ದಾಸ್ ಅವರು ಹಂಗೆ ನಾವು ನಿಂತ್ಕೊಂಡೆ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಉತ್ತಮವಾದ ಫೀಲ್ಡಿಂಗ್ ಪವನ್ ಅವರಿಂದ. ಉತ್ತಮವಾದ ಬೌಲಿಂಗ್ ಕೀರೆ ಅವರಿಂದ. ದಾಸ್ ಅವರು ನಿಂತ್ಕೊಳ್ಳಾಗ್ತಿಲ್ಲ ಅಂದ್ರೆ ದಯವಿಟ್ಟು ಹೇಳ್ಬೇಕು ಅಂಪೈರ್ ಹತ್ರ. ಸಬ್ಸ್ಟಿಟ್ಯೂಟ್ ತಗೊಳ್ಳಿ. ಓಡಾಡಕ್ಕಾಗಲ್ಲ ಅಂದ್ರೆ ಕ್ರಿಕೆಟ್ ಆಡಕ್ಕಾಗಲ್ಲ. ದಾಸ್ ದಯವಿಟ್ಟು ಆಸೆ ಬೇಡ, ಸಬ್ಸ್ಟಿಟ್ಯೂಟ್ ತಗೊಳ್ಳಿ. ನೀವು ಬ್ಯಾಟಿಂಗ್ ಆಡಿರಿ, ಕೊಡಿ ಪಾಪ ಚಾನ್ಸ್ ಬೇರೆಯವ್ರಿಗೆ. ಹೊಸ ಯುಗದ ಘೋಷಣೆ ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ, ಅದು ಗುರುತಿನ. ಉತ್ತಮವಾದ ಬೌಲಿಂಗ್, ಹಾಗೆ ಉತ್ತಮವಾದ ಹೊಡೆತ. ಸಂದೀಪ್ ಅವರಿಂದ ಉತ್ತಮವಾದ ಪ್ರದರ್ಶನ, ಉತ್ತಮವಾಗಿ ತಗೊಂಡಿದ್ದಾರೆ ಬಾಲ್ನ. ನಮಸ್ತೆ. ಚಾಮುಂಡೇಶ್ವರಿ ಸೀಸನ್ 1 ಇದೇ ಮೊದಲನೇ ಸಲ ನಡೀತಿರೋದು. ಅದು ಮಹಾರಾಜ ಕ್ರಿಕೆಟ್ ಗ್ರೌಂಡಲ್ಲಿ, ಪೆವಿಲಿಯನಲ್ಲಿ. ಇದೀಗ ಒಬ್ಬ ಅತ್ಯುತ್ತಮ ಹಿರಿಯ ಆಟಗಾರನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಮಿಥುನ್ ಅರಸ್. ಸರ್, ತಾವು ಎಷ್ಟು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೀರಾ ಸರ್? ನಾನು ನಿಯರ್ ಬೈ 30 ಇಯರ್ಸ್. ಸರ್, ನೀವು ಅರ್ಸು ಟೂರ್ನಮೆಂಟ್ ಯಾವಾಗಲೂ ವರ್ಷ ನಡೀತಾ ಇದೆ. ತಾವು ಅರ್ಸು ಟೂರ್ನಮೆಂಟ್ ಅಲ್ಲಿ ಎಷ್ಟು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? 15 ವರ್ಷದಿಂದನೂ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. 15 ವರ್ಷದಿಂದ ಮಾತಾಡ್ತಾ ಇದ್ದೀರಾ, ಖುಷಿ ಆಯ್ತು. 15 ವರ್ಷದಲ್ಲಿ ತಮ್ಮದು ಎಷ್ಟು ಸಲ ನೀವು ವಿನ್ನರ್ಸು ರನ್ನರ್ಸ್ ಆಗಿದ್ದೀರಾ, ತಾವು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಸುಮಾರು 8 ಸಲ ವಿನ್ನರ್ಸು, ಒಂದು 5 ರಿಂದ 6 ಸಲ ರನ್ನರ್ಸ್ ಆಗಿದ್ದೀವಿ. ತುಂಬಾ ಖುಷಿ ಆಯ್ತು. ಯಾವ ತಂಡದಿಂದ ನೀವು 8 ವರ್ಷ ವಿನ್ನರ್ಸ್ ಆಗಿದ್ದೀರಾ? ತುಂಗಾ ಬಾಯ್ಸ್ ತಂಡದಿಂದ ಆಡಿದ 8 ಸಲನೂ ಅಲ್ಲೇ ವಿನ್ನರ್ಸ್. 8 ಸಲನೂ ತುಂಗಾ ಬಾಯ್ಸ್ ಅಲ್ಲೇ ರನ್ನರ್ಸು ವಿನ್ನರ್ಸ್ ಎಲ್ಲ ಅಲ್ಲೇ. ಹೌದಾ, ತುಂಬಾ ಸಂತೋಷ ಆಯ್ತು. ನೀವು ಈ ಮೊದಲನೇ ಸಲ ಚಾಮುಂಡೇಶ್ವರಿ ಕಪ್ ಸೀಸನ್ 1 ನಡೆಸ್ತಾ ಇದ್ದಾರೆ. ನೀವು ಆರ್ಗನೈಸರ್ ಅಂತ ಗೊತ್ತಾಯ್ತು ಸರ್. ಇದ್ರ ಬಗ್ಗೆ ನೀವೇನಾದ್ರು ಹೇಳ್ಕೊಂತೀರಾ? ತುಂಬಾ ಖುಷಿಯಾದ ಸುದ್ದಿ ಅಂದ್ರೆ ಇತ್ತೀಚೆಗೆ ಯಾವ್ದು ಟೂರ್ನಮೆಂಟ್ ನಡೆದಿರಲಿಲ್ಲ ಅರ್ಸು ಸಮುದಾಯದಲ್ಲಿ. ಒಂದು ಟೂರ್ನಮೆಂಟ್ ಮಾಡಬೇಕು ಅನ್ಕೊಂಡಿದ್ವಿ.
ಎಲ್ಲರನ್ನು ಸೇರಿಸ್ಬೇಕು, ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಇದ್ರ ಧ್ಯೇಯ. ಜೊತೆಗೆ ಅರಸು ಸಮುದಾಯ ಜನಾಂಗ ಎಲ್ಲ ಮುಂದೆ ಬರಬೇಕು. ಅಟ್ಲೀಸ್ಟ್ ಯಾವುದಕ್ಕೂ ನಾವು ಆಗಲಿಲ್ಲ ಅಂದ್ರೂ ಈ ಟೂರ್ನಮೆಂಟಿಂದ ಏನಾದ್ರು ಜನ ಸೇರ್ತೀವಿ, ಅದ್ರಿಂದ ಇನ್ನೊಂದು ಏನಾದ್ರು ಮಾಡ್ಬೋದು ಅನ್ನೋದು ಆಸೆ ಇತ್ತು. ಜೊತೆಗೆ ಎಲ್ಲ ಪ್ರೀತಿಯಿಂದ ಪ್ರತಿಯೊಬ್ಬರು ಇದ್ರಲ್ಲಿ ಸಪೋರ್ಟ್ ಕೊಟ್ಟರು. ಎಲ್ಲ ಟೀಮ್ಸು ಚೆನ್ನಾಗಿ ಆಡಿದ್ದಾರೆ. ಇವಾಗಲೂ ಒಂದು ಹಂತಕ್ಕೆ ಬಂದು ಸೆಮಿಫೈನಲ್ಸ್ ಹಂತದವ್ರಿಗೆ ಬಂದಿದ್ದೀವಿ. ಈ ಟೂರ್ನಮೆಂಟ್ನ ಅಷ್ಟೇ ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದ. ತುಂಬಾ ಸಂತೋಷ ಆಯ್ತು. ನೀವು ಸೆಮಿಫೈನಲ್ ಬಂದಿದ್ದೀರಾ ಅಂತ ಗೊತ್ತಾಯ್ತು ಸರ್. ತಾವು ತುಂಗದಿಂದನೇ ಸೆಮಿಫೈನಲ್ ಬಂದಿದ್ದೀರಾ ಅಥವಾ ಆರ್ಗನೈಸರ್ ಇಂದ ಬಂದಿದ್ದೀರಾ? ಇಲ್ಲ, ಈ ಸಲ ಆರ್ಗನೈಸರ್ ಅಂತ ಏನ್ ಟೀಮ್ ಇಲ್ಲ, ಬಟ್ ನಾವು ಬ್ಲೂ ಜೈಂಟ್ಸ್ ಅಂತ ಟೀಮ್ ಇದೆ, ಅದ್ರಲ್ಲಿ ಆಡ್ತಾ ಇದ್ದೀವಿ. ಅಲ್ಲ, ತಾವು ಆರ್ಗನೈಸರ್ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಕೇಳಿದೆ. ತಾವು ಆರ್ಗನೈಸರ್ ಇಂದ ಇವಾಗ ಬ್ಲೂ ಜೈಂಟ್ಸ್. ಹೌದು, ಬ್ಲೂ ಜೈಂಟ್ಸ್ ಹುಡುಗರೆ, ನೀವು ಆರ್ಗನೈಸರ್ಸ್. ಎಲ್ಲ ಏನಿಲ್ಲ ಅದರಲ್ಲಿ, ಒಂದ್ 3 ಜನ ಅಷ್ಟೇ ಆರ್ಗನೈಸರ್ ಇರೋದು ಅದರಲ್ಲಿ. ಸೊ ಅದಕ್ಕೆ ಆಡ್ತಾ ಇದ್ದೀವಿ ಟೀಮ್. ಬ್ಲೂ ಜೈಂಟ್ಸ್ ತಂಡ ಸೆಮಿಫೈನಲ್ ಬಂದಿದೆ. ಅದರಲ್ಲೂ ನಮ್ಮ ಆರ್ಗನೈಸರ್ ಆದಂತ ಮಿಥುನ್ ಅರಸ್ ಅವರು ಸದಾ ಅದೇ ತಂಡದಲ್ಲಿ ಆಡ್ತಾ ಇದಾರೆ. ಅವರು ಗೆಲುವು ಆಗ್ಲಿ ಅಂತ ನಾವು ಭಾವಿಸೋಣ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ದೇನಾದ್ರು ತುಂಬಾ ಏನಾದ್ರು ಹೇಳ್ಬೇಕು ಅನ್ನೋದಾದ್ರೆ ನಮ್ಮ ಅರಸು ಜನಾಂಗದವರಿಗೆ, ಈ ಸೀಸನ್ ಮೊದಲನೇ ಸಲ ಮಾಡ್ತಾ ಇದಾರೆ ಯಶಸ್ವಿಯಾಗಿ, ಇದಕ್ಕೇನಾದ್ರು ನೀವು ಒಂದು ನುಡಿ ಮುತ್ತು? ಇಲ್ಲ, ಈ ಸೀಸನ್ನು ಯಶಸ್ವಿಗೊಳಿಸಕ್ಕೆ ಎಲ್ರು ಕೈ ಜೋಡಿಸಿದ್ದಾರೆ. ಇಲ್ಲಿ ನಾವು ಬರೀ ಆರ್ಗನೈಸರ್ ಅಂತಾನೆ ಹೇಳಲ್ಲ, ನಾವು ಮಾಡೋ ಪ್ರಯತ್ನ ನಾವು ಮಾಡಿದ್ವಿ. ಅದಕ್ಕೆ ಪ್ರತಿಯೊಬ್ರು, ಎಲ್ಲ ಹಿರಿಯರು, ಕಿರಿಯರು, ಆಟಗಾರರು ಎಲ್ಲ ಪ್ರೋತ್ಸಾಹ ಕೊಟ್ಟು ಈ ಲೆವೆಲ್ ಅವ್ರಿಗೆ ತಂದಿದ್ದಾರೆ. ಇದನ್ನ ನಾವು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀವಿ. ಈ ಹುರುಪನ್ನ ಇಟ್ಕೊಂಡು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪುನೀತ್, ಹೊಸ ಬ್ಯಾಟ್ಸ್ಮನ್ ಪುನೀತ್. ಅರ್ಸು ಬೋರ್ಡಿಂಗ್ ಬಾಯ್ಸ್ ನಂದೀಪ್, ನಂಜುನ್ ರಾಜೇಶ್ ಅವರು ಅತ್ಯುತ್ತಮವಾದ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಇವರು ಹೆಚ್ಚು ಕಮ್ಮಿ ಪಿಚ್ಚರ್ 25 ವರ್ಷದಿಂದ ಇಲ್ಲೇ ಬಿದ್ದು ಉಳ್ಳಾಡ್ತಿದ್ರು. ಹಿಂದೆನೂ 25 ವರ್ಷ ಹಿಂದೆನೂ, ಈಗಲೂ ಇಲ್ಲೇ ಇದ್ದಾರೆ. ಖುಷಿ ಆಗ್ತದೆ ನೋಡ್ಲಿಕ್ಕೆ. ಉತ್ತಮವಾದ ಬೌಲಿಂಗ್, ಹಾಗೆ ಒಂದನ್ನು ಉತ್ತಮವಾಗಿ ತೆಗೆದಿದ್ದಾರೆ. ಉತ್ತಮ ಕ್ಯಾಚ್ ಇದ್ದಾರೆ ವಿಧಾತ್ ಅವರು. ಸ್ಟ್ರೇಟ್ ಕ್ಯಾಚ್. ನೀರು ಬೇಕಾ? ನೀರು ಬೇಕಂದ್ರೆ ದಯವಿಟ್ಟು ಅರಮನೆ ಕ್ರಿಕೆಟರ್ಸ್ ಅವರು ನೀರನ್ನ ಆರ್ಗನೈಸ್ ಮಾಡೋದಪ್ಪ ಅವ್ರಿಗೆ. ಅತ್ಯುತ್ತಮವಾದ ಕ್ಯಾಚ್ ವಿಧಾತ್ ಅವರಿಂದ. ಹಳೆ ಆಟಗಾರ ಅವರು ಕೂಡ, ಅವರು ಒಂದು 15 ವರ್ಷದಿಂದ ಪಿಚ್ಚಲ್ಲಿ ಓಡಾಡ್ತಾ ಇರ್ತಾರೆ. ಅವರು ಹಳೆ ಆಟಗಾರರು. ಈ ಪಿಚ್ಚರ್ ಏನು ಹೊಸಲ್ಲ ಅವ್ರಿಗೆ. ತುಂಬಾ ಚೆನ್ನಾಗಿ ಬಿದ್ದು ಕ್ಯಾಚ್ ಹಿಡಿದು ಅತ್ಯುತ್ತಮವಾದ ವಿಕೆಟ್ ನ ಕಬಳಿಸಿದ್ದಾರೆ. ಅದು ಮುಖ್ಯವಾದ ಪಾಯಿಂಟ್ ಇಲ್ಲಿ. ಒಳ್ಳೆ ವಿಕೆಟ್ ನ ತಗೊಂಡಿದ್ದಾರೆ ನಂದೀಪ್ ಅವರು. 2ನೇ ವಿಕೆಟ್ 1ನೇ ಓವರ್ಲಿ. ಸೂಪರ್ ಬೌಲಿಂಗ್. ಅತ್ಯುತ್ತಮವಾಗಿ ಟ್ರೈ ಮಾಡಿದ್ದಾರೆ. ಈ ವಯಸ್ಸಲ್ಲೂ ಚೋಟ ಅವರು ಆತರ ಪಾಪ ಕ್ಯಾಚ್ ಟ್ರೈ ಮಾಡಿದ್ದಾರೆ. ಅವ್ರ ಅತ್ಯುತ್ತಮವಾದ ಬೌಲಿಂಗ್, ಅತ್ಯುತ್ತಮವಾದ ಕ್ಯಾಚ್ ಬಂದಿತ್ತು. ಅತ್ಯುತ್ತಮವಾದ ಬೌಲಿಂಗ್ ನಂದೀಪ್ ಅವರಿಂದ. ಅತ್ಯುತ್ತಮವಾದ ಪ್ರದರ್ಶನ ಚೋಟವನ ಅವರಿಂದ. ಹೊಡೆದಿದ್ದಾರೆ. ಉತ್ತಮವಾದ ಹೊಡ್ತಾ ಹೋಗಿದ್ರು. ಉತ್ತಮವಾದ ಕ್ಯಾಚ್ ಆಗಿದೆ. ಅಷ್ಟೇ ಉತ್ತಮವಾದ ಕ್ಯಾಚ್ ಆಗಿದೆ. ಕ್ಯಾಚ್ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಪವನ್ ಅವರು. ಗಲಿಬಿಲಿ ಆಗ್ತಾನೆ ಒಂದೇ ಕೈಲಿ ಕ್ಯಾಚ್ ತಗೊಂಡಿದ್ದಾರೆ. 26 ರನ್, 5 ವಿಕೆಟ್ ನಷ್ಟಕ್ಕೆ. 26 ರನ್, 3 ಓವರ್ ಕಂಪ್ಲೀಟ್. 26 ರನ್ಸ್, 5 ವಿಕೆಟ್ಸ್. ಉತ್ತಮವಾದ ಪ್ರದರ್ಶನ ಕೀರೆ ಅವರಿಂದ. 26 ರನ್, 5 ವಿಕೆಟ್, 3 ಓವರ್ ಕಂಪ್ಲೀಟ್. 3 overs completed, 26 runs, 5 wickets. 3 ಓವರ್ ಕಂಪ್ಲೀಟ್ ಆಗಿದೆ. 3 ಓವರ್ ಇದೆ. ಇಷ್ಟು ಮೇಲ್ ಹೋಗ್ತಾ ಇದೆ. ಸಮಯ 11:20 ಆಗಿದೆ. 3 ಓವರ್ ಮುಕ್ತಾಯಕ್ಕೆ 26 ರನ್, 5 ವಿಕೆಟ್ ನಷ್ಟಕ್ಕೆ. ವಾವ್, ಇವರೇನು ಯಾವಾಗಲೂ ಒಂದೇ ಕೈ ಕ್ಯಾಚ್ ಹಿಡಿದಿದ್ದಾರೆ. 2 ಕೈ ತಗೊಳ್ಳೋ ಕ್ಯಾಚು ಒಂದೇ ಕೈ ಹಿಡಿತಾರೆ ಇವರು. ಅತ್ತು ಮಾಡರ್ನ್ ಟೀಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದಾರೆ ಇವರು ಪವನ್ ಅವರು. ಇವರು 2 ಕ್ಯಾಚ್ ಒಂದೇ ಕೈ ತಗೊಂಡಿದ್ದಾರೆ. ಅದೇ ವಿಶೇಷ ಇವ್ರದ್ದು. ಆಗಿದೆಯಾ?
ಮಿಸ್ಫೀಲ್ಡ್ ಆಗಿದೆ, ಮಿಸ್ಫೀಲ್ಡ್ ಆಗಿದೆ. ಸಮಯ 11:32 ಆಗ್ತಾ ಇದೆ. ನಾಕ್ಔಟ್ ಮ್ಯಾಚ್ UB ಬಾಯ್ಸ್ ವರ್ಸಸ್ ರಾಯಲ್ ಸ್ಟಾರ್. ಚಾಮುಂಡೇಶ್ವರಿ ಕಪ್ ಸೀಸನ್ 1 ಆರ್ಗನೈಸರ್ ಆದಂತ ಅರಮನೆ ಕ್ರಿಕೆಟರ್ಸ್ ಮೈಸೂರು ತಂಡದವರು. ಇದೇ ಖುಷಿ ಆಯ್ತು, ಈ ಟ್ರೋಫಿ ಫಸ್ಟ್ ಸೀಸನ್ 1 ನಲ್ಲಿ ಈ ತರ ಒಳ್ಳೆ ಅತ್ಯುತ್ತಮವಾದ ಟ್ರೋಫಿಯನ್ನು ಇಟ್ಟಿದ್ದಾರೆ. ಫಸ್ಟ್ ಪ್ಲೇಸ್ ಅಂಡ್ ಸೆಕೆಂಡ್ ಪ್ಲೇಸ್ ಅಂಡ್ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಅಂಡ್ ಮ್ಯಾನ್ ಆಫ್ ದಿ ಸೀರೀಸ್. ಸರ್, ಇದನ್ನ ನಾವು ನಿಮ್ಮ ಹತ್ರ ಕೇಳ್ಬೋದಾ? ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆತರ ಇದೊಂಥರ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಷನ್ ಆಗಿದೆ. ಇದ್ರ ಬಗ್ಗೆ ಹೇಳ್ತೀರಾ ಸರ್? ಮೊದಲನೇ ಇದಕ್ಕೆ ಕಪ್ ಏನು, ಪಂದ್ಯಾವಳಿಗೆ ಏನ್ ಕೊಡ್ತಾ ಇದೀರಾ, ಪ್ರೈಸ್ ಮನೀಸು? ಇದು ಮೊದಲನೇ ಸ್ಥಾನಕ್ಕೆ ಏನ್ ಕೊಡ್ತಾ ಇದೀರಾ ಸರ್? ಮೊದಲನೇ ಸ್ಥಾನಕ್ಕೆ 25,000 ಕ್ಯಾಶ್ ಪ್ರೈಸ್ ಪ್ಲಸ್ ಟ್ರೋಫಿ ಇದೆ. ದ್ವಿತೀಯ ಪ್ರೈಸ್ ಅಂತ ಹೇಳ್ಬಿಟ್ಟು ರನ್ನರ್ಸ್ಗೆ 15,000 ಕ್ಯಾಶ್ ಪ್ರೈಸ್ ಪ್ಲಸ್ ಟ್ರೋಫಿ. ತೃತೀಯ ಮತ್ತು 4ನೇ ಪ್ರೈಸ್ ಅಂತ ಇಟ್ಟಿದ್ವಿ. 2 ಸೆಮಿಫೈನಲಿಸ್ಟ್ಗೂ ಟ್ರೋಫಿ ಏನಿರಲ್ಲ, ಇಬ್ರಿಗೂ 5,000 ಶೇರ್ ಆಗ್ತಾ ಇದೆ. 10,000 ಒಂದು ಒಳ್ಳೆ ಡಿಸಿಷನ್ ಮಾಡಿದ್ದಾರೆ. 3ನೇ ಪ್ಲೇಸ್ ಅಂಡ್ 4th ಪ್ಲೇಸಿಗೆ ಇವರು ಮನಿ ಇಟ್ಟಿದ್ದಾರೆ, ಟ್ರೋಫಿ ಇಟ್ಟಿಲ್ಲ. ತುಂಬಾ ಖುಷಿ ಆಯ್ತು. ಇದು ಏನು ಅರಮನೆ ಒಂದು ಏನೋ ನನಗೆ ಸರ್ಪ್ರೈಸ್ ಅಂತ ಗೊತ್ತಾಗ್ತಾ ಇದೆ. ಇದು ಇಟ್ಟಿದ್ದೀರಾ ಏನು ಅಂತ ತಿಳ್ಕೊಬೋದಾ? ನಮ್ಗೊಂಥರ ಕುತೂಹಲ. ಮ್ಯಾನ್ ಆಫ್ ದಿ ಸೀರೀಸ್ ಗೆ ಅಂತ ಇಟ್ಟಿರೋದು ಸರ್. ಏನಿರ್ಬೋದು ಅಂತಾನೆ ಕೇಳ್ಬೋದು. ಹೇಳಕ್ ಆಗಲ್ಲ, ಮ್ಯಾಚ್ ಮುಗಿದ ಮೇಲೆ ಎಲ್ರು ನೋಡಿ. ಅಲ್ಲ, ಒಂದು ಕ್ಲೂ ಕೊಡ್ಬೋದಾ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಆಗಂತದ್ದು ಪ್ರತಿಯೊಬ್ಬಂಗೂ ಅದ್ ಬೇಕು. ಒಬ್ಬ ಪ್ಲೇಯರ್ ಗೆ ಸೆನ್ಸಿಬಲ್ ಇರಬೇಕು. ಅದು ಕ್ರಿಕೆಟ್ ಗೆ ಆಗುವಂತದ್ದ ಅಥವಾ ಡೈಲಿ ಮನುಷ್ಯನ್ ಏನ್ ಬೇಕು ಡೈಲಿ ಅಂತದ್ದು ಸೆನ್ಸಿಬಲ್ ಆಗಿ ಯೂಸ್ ಮಾಡೋ ಅಂತದ್ದು. ತುಂಬಾ ಖುಷಿ ಆಯ್ತು. ನೋಡೋಣ, ಕಾದು ನೋಡೋಣ. ಇದೀಗೆ ಸೆಮೀಸ್ ಪಂದ್ಯಾವಳಿ ಸ್ಟಾರ್ಟ್ ಆಗುವಂತ ಸಮಯ. ಈ ಚಾಂಪಿಯನ್ಸ್ ಅಲ್ಲಿ ಚಾಮುಂಡೇಶ್ವರಿ ಕಪ್ ಸೀಸನ್ 1 ನಲ್ಲಿ ಇದೀಗ ಅರಮನೆ ಕ್ರಿಕೆಟರ್ಸ್ ಅವರು ಆರ್ಗನೈಸ್ ಮಾಡಿರೋಂತ ಮೊದಲನೇ ಸೀಸನ್ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಭಾವಿಸ್ತೀನಿ. ಹಾಗೂ ನೀವು ಸರ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು. ಅರಮನೆ ಕ್ರಿಕೆಟರ್ಸ್ ಅವರು ಮೊದಲನೇ ಆವೃತ್ತಿ ಕ್ರಿಕೆಟ್ ನ ನಡೆಸ್ತಾ ಇದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊ ಹೋಗ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಇವರಿಗೆ.
ಏಕತೆ ನಮ್ಮ ಆಟ, ಧೈರ್ಯ ನಮ್ಮ ಗೀತೆ, ಯುವ ಜನರ ಹೃದಯ ಹೊಡೆಯುವ ಜಯದ ರೀತಿ. ಮೈಸೂರು ಮಣ್ಣಲ್ಲಿ ಇಂದು ಗೆಲುವಿನ ಪ್ರತಿಜ್ಞೆ, ಯುವ ಶಕ್ತಿಯ ಕನಸಿಗೆ ಹೊಸ ಯುಗದ ಘೋಷಣೆ. ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ, ಅದು ಗುರುತಿನ ಕಣಿ. ಹೌದು, ಕ್ಯಾಚ್ ಸೂಪರ್ ಕ್ಯಾಚ್. ಔಟ್ ಇರೋದಾಗ್ತದೆ ನಡುವಿಂದ ಅವ್ರಿಗೆ ನಿಂತ್ಕೊಳ್ಳೋಕೆ ಆಗ್ತಲ್ಲ. ಬ್ಯಾಟಿಂಗ್ ಕಳಿಸಿದ್ರೆ ಬೇರೆ ಬ್ಯಾಟ್ಸ್ಮನ್ ಕಳಿಸ್ತಾನೆ. ಹಾಗೆ ಫಿಟ್ನೆಸ್ ಸಮಸ್ಯೆ ಇದೆ ಬಾಬಾ, ಬಳಲ್ತಾ ಇದ್ದಾರೆ ಅವ್ರು ಮಧು ಒಂದ್ ಕಡೆ ಬ್ಯಾಟಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಯಾರು ಎಷ್ಟು ತಗೊಳ್ತಾರೆ ಅವರು ಒಳ್ಳೆ ಚಾನ್ಸಸ್ ಅವರು ಅಷ್ಟು ಬೋಡಿ ಸ್ಪಿಂಡಿಂಗ್ ಎಲ್ಲ ಕಡೆ ಅವರು ಒಳ್ಳೆ ಕಲ್ತಿ ಕ್ರಿಕೆಟರ್ ಫೀಲ್ಡಿಂಗ್ ಆಯ್ಕೆ ಮಾಡಿದ್ದಾರೆ. ಸಂತಸದ ಮೇಳವಲಿ ಒಟ್ಟ ಬ್ಯಾಟ್ಸ್ಮನ್ ಬಹುಮಾನ, ಪ್ರತಿಭೆಗೆ ಸನ್ಮಾನ, ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ. ಶ್ರಮಕ್ಕೆ ಬಹುಮಾನ, ಪ್ರತಿಭೆಗೆ ಸನ್ಮಾನ, ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ. ಐ ಲವ್ ಕ್ರಿಕೆಟ್, 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 ಐ ಲವ್ ಕ್ರಿಕೆಟ್. ಮೈಸೂರು ಮಣ್ಣೆ ನಮ್ಮ, ಐ ಲವ್ ಕ್ರಿಕೆಟ್, ಐ ಲವ್ ಕ್ರಿಕೆಟ್. ಮೈಸೂರು ಮಹಾರಾಜರ ಸ್ಥಾನ, ಮಹಾರಾಜರ ಸ್ಥಾನ. ಮಹಾರಾಜರ ಸಾರ್ವಜನಿಕರು ತಾಳ್ಮೆಯಿಂದ ವರ್ತಿಸಬೇಕು ಪ್ರೇಕ್ಷಕರು. ಪ್ರಪಂಚ ಪರ್ಯಟನೆ.